ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಕಾಶ್ಮೀರದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಒಂದೇ ವಾರದಲ್ಲಿ ಪಾತಾಳಕ್ಕೆ ಇಳಿದಿದೆ ಪ್ರವಾಸೋದ್ಯಮ. ಯಾರು ಹೋಗ್ತಾರೆ? ಈ ರೀತಿಯಾಗೆಲ್ಲ ದಾಳಿ ಮೇಲೆ ದಾಳಿ ಆದ್ರೆ ಯಾರು ಹೋಗ್ತಾರಲ್ಲಿ? ಅಲ್ಲಿನ ಅಮಾಯಕರನ್ನ ಬಲಿ ಪಡೆದುಕೊಳ್ತಾ ಇದ್ದಾರೆ ಉಗ್ರರು ಅಂತ ಅಂದ್ರೆ ಸಹಜವಾಗಿ ಭಯ ಆಗುತ್ತೆ. ಅನುಭವಿಸೋರು ಯಾರು? ಕಾಶ್ಮೀರದಲ್ಲಿರುವಂತ ಸ್ಥಳೀಯರು. ಓಪನ್ ಇರೋ ಪ್ರವಾಸಿ ತಾಣಗಳಲ್ಲಿ ಜನರಿಲ್ಲದೆ ಖಾಲಿ ಎಲ್ಲಾ ಪ್ರದೇಶಗಳು ಖಾಲಿ ಆಗಿದಾವೆ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಕಾಶ್ಮೀರದಲ್ಲಿ ಅಲ್ಲೋಲ ಕಲ್ಲೋಲವೇ ಆಗ್ತಾ ಇದೆ. ಇದು ನಿರೀಕ್ಷಿತ ಇದು. ಒಂದೇ ವಾರದಲ್ಲಿ ಪಾತಾಳಕ್ಕೆ ಇಳಿದಿದೆ ಪ್ರವಾಸೋದ್ಯಮ. ಪಾಪ ಅಲ್ಲಿನ ಜನ ಸ್ಥಳೀಯರೆಲ್ಲ ಪ್ರವಾಸೋದ್ಯಮವನ್ನ ನೆಚ್ಕೊಂಡೇ ಬದುಕ್ತಾ ಇರುವಂತವ್ರು. ಜಮ್ಮು ಕಾಶ್ಮೀರದತ್ತ ಪ್ರವಾಸಿಗರು ಹೋಗ್ತಾನೆ ಇಲ್ಲ. ಯಾಕೆ ಬೇಕಪ್ಪ ನಮಗೆ? ಕಾಶ್ಮೀರದಲ್ಲಿ ಅರ್ಧಕ್ಕರ್ಧ ಟೂರಿಸ್ಟ್ ಪ್ಲೇಸ್ಗಳೇ ಬಂದಾಗಿದ್ದಾವೆ. ಉಗ್ರರು ದಾಳಿ ನಡೆಸೋ ಸಾಧ್ಯತೆ ಹಿನ್ನೆಲೆಯಲ್ಲಿ ತಾಣಗಳು ಬಂದಾಗಿರುವುದು. 87 ಪ್ರವಾಸಿ ತಾಣಗಳಲ್ಲಿ ಬರೋಬ್ಬರಿ 48 ತಾಣಗಳನ್ನ ಬಂದ್ ಮಾಡಲಾಗಿದೆ. ಓಪನ್ ಇರುವಂತ ಪ್ರವಾಸಿ ತಾಣಗಳಲ್ಲಿ ಜನರಿಲ್ಲದೆ ಖಾಲಿ ಹೊಡಿತಾ ಇದಾವೆ. ಬಿಕೋ ಅಂತಿದಾವೆ ಆ ಪ್ರದೇಶಗಳೆಲ್ಲ. ಸಹಜವಾಗಿ ನಿರೀಕ್ಷೆಯನ್ನ ಮಾಡಲಾಗಿತ್ತು. ಈ ಪಹಲ್ಗಾಮ್ ದಾಳಿಯ ನಂತರ ಯಾರು ಕೂಡ ಪ್ರವಾಸಿಗರು ಜಮ್ಮು ಮತ್ತು ಕಾಶ್ಮೀರಕ್ಕೆ ಹೋಗೋದಿಲ್ಲ ಅಂತ ಹೇಳಿ. ಸಹಜವಾಗಿ ಈಗ 28 ಜನರ ಜೀವವನ್ನ ತೆಗೆದು ಹಾಕಿದ್ದಾರೆ ಈ ಉಗ್ರ ಪಿಶಾಚಿಗಳು. ಇದನ್ನ ನೋಡಿದ ನಂತರ ಯಾರು ತಾನೇ ಹೋಗೋದಕ್ಕೆ ಧೈರ್ಯ ಮಾಡ್ತಾರೆ? ಒಂದು ವಾರ ಆಯ್ತು. ಯಾರು ತಾನೇ ಹೋಗೋದಕ್ಕೆ ಧೈರ್ಯ ಮಾಡ್ತಾರೆ ಹೇಳಿ? ಪ್ರಾಣ ಉಳಿದ್ರೆ ಸಾಕಪ್ಪ, ಬೇರೆ ಕಡೆ ಹೋಗಿ ಬರೋಣ, ಬೇಕಾದ್ರೆ ಜಮ್ಮು ಕಾಶ್ಮೀರಕ್ಕೆ ಹೋಗೋದೇ ಬೇಡ ಅನ್ಕೊಂಡ್ಬಿಟ್ಟವರು ಸಾಕಷ್ಟು ಜನ ಇದ್ದಾರೆ. ಹೋಗೋದೇ ಬೇಡ ಯಾವತ್ತೂ ಕೂಡ ಅಲ್ಲಿ ಅಂತ ಹೇಳಿ. ಇನ್ನು ಎಷ್ಟೇ ಭದ್ರತೆಯನ್ನ ಕೊಟ್ಟರು ಕೂಡ ಜನ ಹೋಗೋದಕ್ಕೆ ಭಯ ಪಡ್ತಾರೆ, ಹಿಂದು ಮುಂದೆ ನೋಡ್ತಾರೆ, ಯೋಚನೆ ಮಾಡ್ತಾರೆ. ಅವ್ರ ತಂದೆ ತಾಯಿಗಳಂತೂ ಮಕ್ಕಳನ್ನ ಕಳಿಸೋದೇ ಇಲ್ಲ, ಹೋಗ್ಲೇಬೇಡಿ ಅಂತ ಹೇಳ್ಬಿಡ್ತಾರೆ. ಅಂತ ಪರಿಸ್ಥಿತಿ, ಅಷ್ಟು ಭಯ ಇದೆ, ಅಷ್ಟು ಭಯಾನಕವಾದಂತ ವಾತಾವರಣ ಇದೆ ಜಮ್ಮು ಕಾಶ್ಮೀರದಲ್ಲಿ. ಯಾವಾಗ ಉಗ್ರರು ನುಗ್ತಾರೋ, ಯಾವಾಗ ನಮ್ಮನ್ನು ಸಾಯಿಸ್ಬಿಡ್ತಾರೋ ಅನ್ನೋ ಭಯ ಎಲ್ರಿಗೂ ಇರುತ್ತೆ. ಈಗ ಒಂದೇ ವಾರದಲ್ಲಿ ಪ್ರವಾಸೋದ್ಯಮ ಪಾತಾಳಕ್ಕಿಳಿದಿದೆ. ಜಮ್ಮು ಕಾಶ್ಮೀರ ಭೂಲೋಕದ ಸ್ವರ್ಗ ಅಂತ ಕರಿತೀವಿ. ದೇಶ ವಿದೇಶಗಳಿಂದ ಪ್ರವಾಸಕ್ಕೆ ಅಂತ ಹೇಳಿ ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬಹಳಷ್ಟು ಸಂಖ್ಯೆಯಲ್ಲಿ ವಿದೇಶಗಳಿಂದ ಜನ ಬರ್ತಾರೆ. ಬೇರೆ ಕಡೆಯಿಂದ ಜನ ಬರ್ತಾರೆ. ಪ್ರವಾಸೋದ್ಯಮವನ್ನ ನೆಚ್ಕೊಂಡು ಬದುಕ್ತಾ ಇರುವಂತ ಜನ ಕಾಶ್ಮೀರಿಗರು. ಈಗ ಕಾಶ್ಮೀರಿಗರ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆನೇ ಗತಿ. ಯಾಕೆ ಅಂತ ಅಂದ್ರೆ ಅಲ್ಲಿ ಪ್ರವಾಸಿಗರು ಯಾರೂ ಬರ್ತಾ ಇಲ್ಲ. ಪ್ರವಾಸಿಗರು ಬಂದ್ರೇನೆ ಅವರ ಜೀವನ. ಎಷ್ಟೋ ಜನ ಸ್ಥಳೀಯರು ಹೇಳ್ತಾ ಇದ್ರು, ಪ್ರವಾಸಿಗರು ಇನ್ನು ಮುಂದೆ ಬರದೇ ಹೋದ್ರೆ ನಮಗೆ ಬಹಳ ಕಷ್ಟ ಆಗುತ್ತೆ. ಅಲ್ಲಿನ ಸ್ಥಳೀಯರು ಮಾತನಾಡಿರೋದನ್ನ ಗಮನಿಸಿದ್ದೀವಿ. ಪ್ರವಾಸಿಗರು ಬರದೇ ಹೋದ್ರೆ ನಮ್ಮ ಬದುಕು ಮೂರ ಬಟ್ಟೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಅವಲಂಬನೆ ಇದೆ ಪ್ರವಾಸಿಗರ ಮೇಲೆ. ಈಗ ಒಂದೇ ವಾರಕ್ಕೆ ಪ್ರವಾಸೋದ್ಯಮ ಪಾತಾಳಕ್ಕೆ ಇಳಿದಿದೆ. ಯಾಕೆ ಅಂತ ಹೇಳಿದ್ರೆ ಪಹಲ್ಗಾಮ್ನಲ್ಲಿ ಅಂತ ದೊಡ್ಡ ಘಟನೆ ನಡೆದ ನಂತರ ಅಂತೂ ಯಾರು ಹೋಗೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಗಮನಿಸ್ತಾ ಇದ್ವಿ, ಕಾಶ್ಮೀರದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇರೋದು. ಪ್ರವಾಸಿ ತಾಣಗಳಲ್ಲಿ ಜನರೇ ಇಲ್ಲದೆ ಬೇಕೋ ಅಂತ ಇದಾವೆ ಆ ತಾಣಗಳು. 87 ಪ್ರವಾಸಿ ತಾಣಗಳಲ್ಲಿ ಬರೋಬ್ಬರಿ 48 ತಾಣಗಳು ಬಂದಾಗಿದ್ದಾವೆ. ಕಾಶ್ಮೀರದಲ್ಲಿ ಅರ್ಧಕ್ಕರ್ಧ ಟೂರಿಸ್ಟ್ ಪ್ಲೇಸ್ಗಳೇ ಬಂದಾಗಿರೋದನ್ನ ಗಮನಿಸ್ತಾ ಇದ್ದೀವಿ.